ಕಡಿಮೆ ಸಮಯದಲ್ಲಿ ಅದೃಷ್ಟವಂತರಾಗಲು ಸ್ನಾನ ಮಾಡುವಾಗ ಕೆಲವು ಶಕ್ತಿಶಾಲಿಯಾದ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಸಾಕು ಎಂದು ಹೇಳಲಾಗುತ್ತದೆ. ಹೀಗೆ ಮನೆಯಲ್ಲಿಯೇ ದೊರೆಯುವ ಕೆಲವು ವಸ್ತುಗಳನ್ನು ನೀರಿಗೆ ಬೆರೆಸುವುದರಿಂದ ಹೇಗೆಲ್ಲ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಎಂದು ಈಗ ತಿಳಿಯೋಣ. ಅರಿಶಿನವನ್ನು ಭಾರತೀಯರು ಅಡುಗೆಯಲ್ಲಿ ಅತಿ ಹೆಚ್ಚಾಗಿ ಬಳಸುತ್ತಾರೆ. ದೇವರಿಗೆ ಮಾಡುವ ಪೂಜೆಯಿಂದ ಹಿಡಿದು ದೇಹಕ್ಕೆ ಆಗುವ ಗಾಯ ವಾಸಿ ಮಾಡುವ ತನಕವೂ ಅರಿಶಿನ ಹೆಚ್ಚು ಬಳಕೆಯಾಗುತ್ತದೆ. ಇಂತಹ ಶಕ್ತಿಯುಳ್ಳ ಅರಿಶಿನವನ್ನು ಸ್ನಾನದ ನೀರಿಗೆ ಸ್ವಲ್ಪ ಬೆರೆಸಿ ಸ್ನಾನ ಮಾಡಿದರೆ ಕೇವಲ ಅದೃಷ್ಟವಷ್ಟೇ ಅಲ್ಲದೆ ಯಶಸ್ಸು ಕೂಡ ಪ್ರಾಪ್ತಿಯಾಗುತ್ತದೆ. ಅರಿಶಿನವು ದೇಹಕ್ಕೆ ಆರೋಗ್ಯ ಕೊಟ್ಟು ದೇಹದ ಎಲ್ಲ ನೆಗೆಟಿವ್ ಶಕ್ತಿಯನ್ನು ತೆಗೆದುಹಾಕುತ್ತದೆ. ಇದರಿಂದ ಅದೃಷ್ಟ ಶಕ್ತಿ ಹೆಚ್ಚಾಗುತ್ತದೆ. ಗುಲಾಬಿಯ ದಳಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುಲಾಬಿಯು ಸಂಪದಗಳಿಗೆ ಸಂಕೇತ. ಕೇವಲ ಅಂದಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಅದೃಷ್ಟ ತರುವ ಗುಣ ಗುಲಾಬಿಯ ದಳಗಳಿಗೆ ಇರುತ್ತದೆ. ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಬಲು ಇಷ್ಟವಾದ ಹೂವೆಂದರೆ ಅದು ಗುಲಾಬಿ ಹೂವು. ಆದ್ದರಿಂದ ಸ್ನಾನದ ನೀರಿಗೆ ಗುಲಾಬಿಯ ದಳಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹದೊಂದಿಗೆ ಸಕಲ ಸಂಪದಗಳು ಸಿಗುತ್ತದೆ. ಜೊತೆಗೆ ಮಾನಸಿಕ ಒತ್ತಡ ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ ಹೆಚ್ಚು ಮಾಡುತ್ತದೆ. ಸೋಮವಾರವನ್ನು ಶಿವನ ದಿನ ಎಂದು ಎಲ್ಲರಿಗೂ ಗೊತ್ತಿದೆ. ಸೋಮವಾರದ ದಿನ ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ಸು ಪಡೆಯಲು ಸ್ನಾನದ ನೀರಿಗೆ ತಪ್ಪದೆ ಸ್ವಲ್ಪ ಗಂಧವನ್ನು ಬೆರೆಸಿ ಸ್ನಾನ ಮಾಡಿದರೆ ಶಿವನ ಕೃಪೆಯಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಜಯ ಪ್ರಾಪ್ತಿಯಾಗುತ್ತದೆ. ಎಷ್ಟೋ ಜನರಿಗೆ ಜಾತಕ ದೋಷಗಳು ಹೆಚ್ಚಾಗಿರುತ್ತದೆ. ಇದರಿಂದ ಮಾಡುವ ಕೆಲಸಗಳಲ್ಲಿ ಹೆಚ್ಚು ಸಮಸ್ಯೆಗಳು ಉಂಟಾಗುತ್ತದೆ. ಪ್ರತಿ ಗುರುವಾರ ಸ್ನಾನದ ನೀರಿಗೆ ಸ್ವಲ್ಪ ಗರಿಕೆಯನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಜಾತಕ ದೋಷಗಳು ದೂರವಾಗುತ್ತದೆ. ಜೊತೆಗೆ ಶನಿ ದೋಷಗಳು ಕಳೆದು ಸುಖ ಸಂತೋಷ ಜೀವನದಲ್ಲಿ ಹೆಚ್ಚಾಗುತ್ತದೆ. ಅನೇಕ ಸಮಸ್ಯೆಗಳು ದೂರವಾಗುತ್ತದೆ. ಸ್ನಾನ ಮಾಡುವ ನೀರಿಗೆ 2 ಲವಂಗವನ್ನು ಬೆರೆಸಿ ಸ್ನಾನ ಮಾಡಿದರೆ ನಿಮಗೆ ಆಗಿರುವ ಕೆಟ್ಟ ದೃಷ್ಟಿಗಳು ದೂರವಾಗುತ್ತದೆ. ಶುಕ್ರನ ಬಲ ಇದರಿಂದ ಹೆಚ್ಚಾಗಿ ಹಣದ ಲಾಭವು ಪ್ರಾಪ್ತಿಯಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡವು ಎಷ್ಟೋ ಪವಿತ್ರವಾದ ಗಿಡವಾಗಿದೆ. ಸಕಲ ದೇವತೆಗಳಿಗೂ ಪ್ರಿಯವಾದ ಗಿಡವಾಗಿದೆ. ಸಾಕಷ್ಟು ಔಷಧಿಯ ಗುಣವನ್ನು ಸಹ ತುಳಸಿಯ ಗಿಡವು ಹೊಂದಿದೆ. ಸ್ನಾನ ಮಾಡುವ ನೀರಿಗೆ ತುಳಸಿ ಎಲೆಯನ್ನು ಬೆರೆಸಿ ಸ್ನಾನ ಮಾಡಿದರೆ ದೇಹದಲ್ಲಿನ ಪ್ರತಿಯೊಂದು ನೆಗೆಟಿವ್ ಶಕ್ತಿ ಕಳೆದು ಹೋಗುತ್ತದೆ. ಪಾಸಿಟಿವ್ ಶಕ್ತಿ ವೃದ್ಧಿಯಾಗುತ್ತದೆ. ಇದರಿಂದ ನಾವು ಮಾಡುವ ಪ್ರತಿ ಕಾರ್ಯದಲ್ಲೂ ಯಶಸ್ಸು ಸಿಗುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ಪೂಜೆಗೆ ಬಳಸಿದ ತುಳಸಿ ಎಲೆಗಳನ್ನು ಸ್ನಾನದ ನೀರಿಗೆ ಬೆರೆಸಲೇಬಾರದು. ನೆನಪಿರಲಿ. ಪ್ರತಿದಿನ ಸ್ನಾನ ಮಾಡುವ ನೀರಿಗೆ ವೀಳ್ಯದೆಲೆ ಬೆರೆಸಿ ಸ್ನಾನ ಮಾಡಿದರೆ ಉತ್ತಮ ಗೌರವ, ಸಮಯದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹಾಗೂ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಸಮುದ್ರದಿಂದ ಸಿಗುವ ಕಲ್ಲುಪ್ಪು ಅದೃಷ್ಟ ಹಾಗೂ ಐಶ್ವರ್ಯಕ್ಕೆ ಸಂಕೇತ. ಏಕೆಂದರೆ ಲಕ್ಷ್ಮೀ ದೇವಿಯು ಸಮುದ್ರ ಗರ್ಭದಿಂದ ಜನಿಸಿದವರು ಎಂದು ಹೇಳಲಾಗುತ್ತದೆ. ನಿತ್ಯ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡುವುದರಿಂದ ಲಕ್ಷ್ಮೀ ಕೃಪೆ ಹಾಗೂ ಅತ್ಯಂತ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ. ಸಾಕ್ಷಾತ್ ವಿಷ್ಣು ದೇವರಿಗೆ ಬಲು ಇಷ್ಟವಾದಂತಹ ಪಚ್ಚೆ ಕರ್ಪೂರವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ವಿಷ್ಣು ದೇವರ ಕೃಪೆಯಿಂದ ಸಕಲ ಸಂಪದಗಳು ದೊರೆತು ಹಣಕಾಸಿನ ಆರೋಗ್ಯದ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತದೆ. ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಸ್ನಾನದ ನೀರಿಗೆ ಹಿಂಗನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಗ್ರಹ ದೋಷಗಳು, ಭೂತ ಪ್ರೇತಗಳ ಅಡಚಣೆಯನ್ನು ಹೋಗಲಾಡಿಸುತ್ತದೆ. ಇದು ಅತ್ಯುತ್ತಮ ಔಷಧವೆಂದು ಪರಿಗಣಿಸಲಾಗಿದೆ. ಇದು ಶನಿ ಹಾಗೂ ರಾಹುವಿನಂತಹ ಗ್ರಹಗಳ ದುಷ್ಪರಿಣಾಮಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಸಾಡೆ ಸಾತಿ ಶನಿ ದೋಷ ಪ್ರೇತಗಳಿಂದ ತೊಂದರೆ ಇರುವವರು ನೀರಿಗೆ ಹಿಂಗು ಹಾಕಿ ಸ್ನಾನ ಮಾಡಬೇಕು. ಈ ಪರಿಹಾರವನ್ನು ಮಾಡುವುದರಿಂದ ವ್ಯಕ್ತಿಯು ಹಠಾತ್ ಪ್ರಗತಿಯನ್ನು ಪಡೆಯುತ್ತಾನೆ ಮತ್ತು ಅವನ ಜೀವನದಲ್ಲಿ ಪ್ರಗತಿ ಆಗಲು ಪ್ರಾರಂಭವಾಗುತ್ತದೆ. ಪ್ರಯತ್ನಿಸಿ ನೋಡಿ. ಎಷ್ಟೋ ಜನ ಸ್ನಾನದ ಮಹತ್ವವನ್ನು ತಿಳಿಯದೆ ಸ್ನಾನ ಮಾಡುತ್ತಾರೆ. ನಾವು ಮಾಡುವ ಸ್ನಾನ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಆರೋಗ್ಯ ಅಷ್ಟೇ ಅಲ್ಲದೆ ಅದೃಷ್ಟ ನೀಡುವ ಸ್ನಾನದ ವಿಧಾನವನ್ನು ನಾವು ಅರಿತು ಮಾಡಬೇಕಷ್ಟೇ. ಇಂತಹ ನೀವು ತಿಳಿಯದ ಮಾಹಿತಿ ಪಡೆಯಲು ಚಂದನ ಲೋಕದ ಸುಂದರ ಅರಮನೆಗೆ ಬನ್ನಿ. ನಮ್ಮೆಲ್ಲ ಫೇಸ್ಬುಕ್, ಯೂಟ್ಯೂಬ್ ಚಾನಲ್ ಹಾಗೂ ಪೇಜ್ಗಳನ್ನು ಮರೆಯದೆ ಫಾಲೋ ಮಾಡಿ. ಥ್ಯಾಂಕ್ ಯು.